ಶಹಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ನೆರಳಾಟ. ಶಹಾಪುರ ತಾಲೂಕಿನ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ, ಮೂಲಭೂತ ಸೌಲಭ್ಯಗಳ ಅಭಾವದಿಂದಾಗಿ ರೋಗಿಗಳು ನೆರಳಾಡುವಂಥ ಪರಿಸ್ಥಿತಿ ಎದುರಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಯಾದಗಿರಿ ಜಿಲ್ಲಾ ಸಮಿತಿ ಪ್ರತಿಭಟನೆ ನಡೆಸಿತು. ಸರ್ಕಾರಿ ದವಾಖಾನೆ ಔಷಧ ಕೊಡಬೇಕು, ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿದ್ದಾರೆ. ಏತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಕಳೆದ 1 ತಿಂಗಳಿನಿಂದ ಲ್ಯಾಬ್ ಮತ್ತು ಸಿಟಿ ಸ್ಕ್ಯಾನ್ ಸೇವೆಗಳು ಬಂದಾಗಿದ್ದು, ಇಂಜೆಕ್ಷನ್, ಗ್ಲೂಕೋಸ್ ಸೇರಿದಂತೆ ಅಗತ್ಯ ಔಷಧಿಗಳು ಲಭ್ಯವಿಲ್ಲವೆಂದು ಸಮಿತಿ ಸದಸ್ಯರು ಆಕ್ರೋಶ ಹೊರಹಾಕಿದರು. ಸಿಸೇರಿಯನ್ ಮತ್ತು ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆಗಳು ಸರಿಯಾಗಿ ನಡೆಯುತ್ತಿಲ್ಲ. ಇದಲ್ಲದೆ ವೈದ್ಯರ ಕೊರತೆಯಿಂದಾಗಿ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದು, ಹೊರಗಡೆ ಔಷಧ ಚೀಟಿಗಳನ್ನು ನೀಡುತ್ತಿರುವುದರಿಂದ ಬಡ ರೋಗಿಗಳು ದುಬಾರಿ ಬೆಲೆಯಲ್ಲಿ ಔಷಧ ಖರೀದಿಸುವಂತಾಗಿದೆ ಎಂದರು. ಸರ್ಕಾರಿ ದವಾಖಾನೆಯಲ್ಲಿ ರೈತರ ಚಳವಳಿ ಮಾಡತಕ್ಕಂತ ಪರಿಸ್ಥಿತಿ ಅನಿವಾರ್ಯ ಆಗಿದೆ. ಯಾಕಂದ್ರೆ ಕಳೆದ 15-20 ದಿವಸಗಳಿಂದ ಸರ್ಕಾರಿ ದವಾಖಾನೆಯಲ್ಲಿ ಯಾವುದೇ ತರಹದ ಔಷಧಿಗಳನ್ನ ಇಲ್ಲಾದಂತ ಪರಿಸ್ಥಿತಿ ನಿರ್ಮಾಣ ಆಗಿ ಆಂಟಿಬಯೋಟಿಕ್ ಔಷಧಿಗಳು, ಇಂಜೆಕ್ಷನ್ಗಳು, ಜೊತೆಗೆ ಏರಿಗೆ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮತ್ತು ರಕ್ತ ಪರೀಕ್ಷೆ ಇಡೀ ನಿಂತು ಹೋಗಿದೆ. ಸರ್ಕಾರಿ ದವಾಖಾನೆಯಲ್ಲಿ ಯಾವುದೇ ತರಹದ ಔಷಧಿ ಇಲ್ಲ. ನಮ್ಮ ತಹಸೀಲ್ ಕಚೇರಿಯ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಾ ನಮ್ಮ ಗೋಳನ್ನ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇವತ್ತು ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆ ಆಗಿದೆ. ಪ್ರಮುಖವಾಗಿ ಸರ್ಕಾರಿ ದವಾಖಾನೆಯಲ್ಲಿ ಸಿಟಿ ಸ್ಕ್ಯಾನ್ ಗಳನ್ನ ಮಾಡಲಾದರೆ ಹೊರಗಡೆ 500 ರೂಪಾಯಿ 800 ರೂಪಾಯಿಗೆ ಚಿಟ್ಟಿ ಬರೆದು ಕಳಿಸ್ತಾ ಇದ್ರೆ ಅದಕ್ಕೆ ಕೂಡಲೇ ನಿಲ್ಬೇಕಂತಕ್ಕಂತ ಪ್ರಮುಖವಾದಂತ ಮೊದಲನೇ ಅಂಶ. ಎರಡನೇದು 1000-2000 ರೂಪಾಯಿ ಔಷಧಿಗಳನ್ನ ಹೊರಗಡೆ ಚಿಟ್ಟಿ ಬರೆದು ಹೊರಗಡೆ ತರಿಸ್ತಾ ಇದ್ದಾರೆ. ಇವತ್ತು ತಕ್ಷಣ ನಿಲ್ಬೇಕಂತಕ್ಕಂತ ಆಗ್ರಹವನ್ನ ಮಾಡ್ತಾ ಇದ್ವಿ. ಜೊತೆಗೆ ರಕ್ತ ಪರೀಕ್ಷೆ ಕೇಂದ್ರಗಳ ಪೂರ ಬಂದಾಗಿದೆ. ಇಲ್ಲಿ ಶುಗರು, ಬಿಪಿ, ಜೊತೆಗೆ ಹೆಣ್ಣು ಮಕ್ಕಳ ಡೆಲಿವರಿ, ಅನೇಕ ರಕ್ತ ಪರೀಕ್ಷೆಗಳು ಮಾಡ್ತಕ್ಕಂತ ಒಂದು ಲ್ಯಾಬ್ ಬಂದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ಗೋಳು ಕೇಳಂತ ಪರಿಸ್ಥಿತಿ ಆಗಿದೆ. ಹೊರಗಡೆ 1000 ರೂಪಾಯಿ ಕೊಟ್ಟು ಖಾಸಗಿ ಲ್ಯಾಬ್ಗಳಿಗೆ ಹೋಗಿ ಪರೀಕ್ಷೆ ಮಾಡ್ತಕ್ಕಂಥನ್ನ ಕೂಡಲೇ ತಡೆಗಟ್ಟಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ಈ ಸಂದರ್ಭದಲ್ಲಿ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ದವಾಖಾನೆಗಳಲ್ಲಿ ಔಷಧಗಳನ್ನ ಕಳೆದ 1 ತಿಂಗಳಿಂದ ಬಂದಾಗಿದೆ, ಅದನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮತ್ತು 800 ಕೋಟಿ ರೂಪಾಯಿಯ ಒಂದು ಟೆಂಡರ್ ಖರೀದಿಸತಕ್ಕಂತ ಪರಿಸ್ಥಿತಿಯಲ್ಲಿ 10 ರೂಪಾಯಿ ಸಿಗ್ತಕ್ಕಂತ ಟ್ಯಾಬ್ಲೆಟ್ಸ್ ಗಳನ್ನ 140 ರೂಪಾಯಿ ಹಾಕಿ ಮತ್ತು 40 ರೂಪಾಯಿ ಸಿಗ್ತಕ್ಕಂತ ಒಂದು ಇಂಜೆಕ್ಷನ್ ಬಾಟ್ಲಿಯನ್ನ 280 ರೂಪಾಯಿ ಹಾಕಿರ್ತಕ್ಕಂಥದ್ದು ಗೋಲುಮಾಲ್ ಮಾಡ್ತಕ್ಕಂತ ಭ್ರಷ್ಟಾಚಾರ ಕೂಡಲೇ ತಡೆಗಟ್ಟಬೇಕಂತೇಳಿ ಕರ್ನಾಟಕದ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂತ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿರ್ತಕ್ಕಂತ ಹರ್ಷ ಗುಪ್ತಾ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದ್ವಿ. ಕೂಡಲೇ ಸರ್ಕಾರಿ ದವಾಖಾನೆಗಳಿಗೆ ಔಷಧಿ ಕೊಡಬೇಕಂತಕ್ಕಂತ ಮೊದಲನೇದಾಗಿ ಒತ್ತಾಯ ಮಾಡ್ತಾ ಇದ್ವಿ. ಈಗಾಗಲೇ ಮುಖ್ಯ ಅಧಿಕಾರಿಗಳು ಬಂದು ಮನವಿ ಪತ್ರ ತಗೊಂಡಿದ್ರೆ 1 ವಾರದಲ್ಲಿ ಕ್ರಮ ಕೈಗೊಳ್ಳದ ಹೋದಲ್ಲಿ ಸರ್ಕಾರಿ ದವಾಖಾನೆಯನ್ನ ಪೂರ ಕೀಲಿ ಹಾಕುವ ಮುಖಾಂತರ ಸಾವಿರಾರು ಜನರ ಚಳವಳಿ ಮಾಡುವ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಗೆಳೆಯರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ದಯವಿಟ್ಟು ಕ್ರಮ ಕೈಗೊಳ್ಳಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ